ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮನೇಲೇ ಹೇಗೆ ತುಪ್ಪ ಮಾಡ್ಕೊಬೇಕು ಅಂತ ತೋರಿಸ್ತಾ ಇದ್ದೀನಿ. ನಾನು ರಾತ್ರಿನೇ ಹಾಲಿಗೆ ಪಾಕ್ ಮಡಗಿದೆ ಸೊ ದಟ್ ಇವಾಗ ಅದು ಮೊಸರಾಗಿದೆ. ಇವಾಗ ಆ ಮೊಸರಲ್ಲಿ ಮಜ್ಜಿಗೆ ಮಾಡ್ಕೊತಿದ್ದೀನಿ. ಆ ಮಜ್ಜಿಗೆಯಲ್ಲಿ ಬರೋ ಬೆಣ್ಣೆನೆಲ್ಲ ಒಂದು ಬಾಕ್ಸ್ಗೆ ಹಾಕಿ ಇಕ್ಕೊತಾ ಇದ್ದೀನಿ. ಸೊ ದಟ್ ನಾನು ಇದೇ ರೀತಿ ಒಂದು 2 ಡೇಸಿಂದ ಮಾಡಿದ್ದೆ. ಸೊ ದಟ್ ಇಷ್ಟು ಬೆಣ್ಣೆ ಸಿಕ್ಕಿತ್ತು. ಇವಾಗ ನಾನು ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಕಾಯಿಸ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು ಸ್ಟವ್ನ, ಇಲ್ಲಾಂದರೆ ಬೆಣ್ಣೆ ಎಲ್ಲ ಸೀದೋಗಿ ತುಪ್ಪ ಫುಲ್ ಕಪ್ಪಗೆ ಬರುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಿ. ಇವಾಗ ನಾನೊಂದು ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೊಂಡೆ. ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಿ. ಮಿಕ್ಸ್ ಮಾಡಲೇಬೇಕು, ಇಲ್ಲಾಂದರೆ ಅದು ಫುಲ್ ತಳ ಹತ್ಬಿಟ್ಟು ಕಪ್ಪಗೆ ಬರುತ್ತೆ ತುಪ್ಪ. ಇವಾಗ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ. ನೀವು ಬೆಣ್ಣೆ ಎಷ್ಟು ತೊಗೊಂಡಿರ್ತೀರೋ ಅದಕ್ಕಲ್ಲಿ ಅರ್ಧ ಅಷ್ಟು ತುಪ್ಪ ಬರುತ್ತೆ ಅಷ್ಟೇ. ಅಷ್ಟು ಬರೋ ಗಂಟ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲ ಅಂದರೆ ತುಪ್ಪ ಚೆನ್ನಾಗಿ ಬರೋದಿಲ್ಲ. ಇವಾಗ ನೀವೇ ನೋಡ್ಬೋದು ಆವಾಗ ಎಷ್ಟು ಬೆಣ್ಣೆ ಇತ್ತು, ಇವಾಗ ಎಷ್ಟು ತುಪ್ಪ ಆಗಿದೆ ಅಂತ. ಸೊ ದಟ್ ಇಷ್ಟು ನೀಟಾಗಿ ಒಳ್ಳೆ ಆಯ್ಲಿ ಗ್ರೀಸಿ ಥರ ಬಂದಮೇಲೆ ನಾವು ಅದನ್ನು ನೀಟಾಗಿ ಒಂದು ಜಾರ್ಗೆ ಸೋರಿಸ್ಕೊತಾ ಇದ್ದೀವಿ. ನೀಟಾಗಿ ಅದು ಸೋರಿಸ್ಕೊಂಡ್ಮೇಲೆ 1 ರಿಂದ 2 ಅವರ್ ಬಿಡಬೇಕು. ಸೊ ದಟ್ ಆವಾಗ ತುಪ್ಪ ತುಂಬ ಗಟ್ಟಿಯಾಗಿ ಮರಳಾಗಿ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.